ನನ್ನ ನಂಬರ್ 8 ರೋಹನ್ ಗೌಡ ಅಂತ. ನೆನ್ನೆ ನಾನು ಎಲ್ಲ ರೂಲ್ಸ್ ಪ್ರಕಾರ ಪತ್ರಗಳನ್ನೆಲ್ಲ ಕೊಟ್ಟಿದ್ದೀನಿ. ಇವತ್ತು ವಿಷಯ ಮಂಡಿಸ್ತಾ ಇದ್ದೀನಿ. ದಯವಿಟ್ಟು ಈ ಕಡೆ ಕಾಣಿಸಲ್ಲ ಅಂತ ಹೇಳಿದ್ರಿ ರೆಕಾರ್ಡ್ ಆಗಲಿಕ್ಕೆ, ದಯವಿಟ್ಟು ಸ್ವಲ್ಪ ಜಾಗ ಬಿಡಿ. ನೀವು ರೆಕಾರ್ಡ್ ಮಾಡ್ಕೊಳ್ಳಿ ಮೇಡಮ್ ಪ್ಲೀಸ್. ಈಗ ನಾನು ಅಧ್ಯಕ್ಷರಿಗೆ ಎಲ್ರಿಗೂ ಪತ್ರವನ್ನು ಕೊಟ್ಟಿದ್ದೀನಿ. 5 ಪಾಯಿಂಟ್ ಮಾತಾಡ್ತೀನಿ, ಜಾಸ್ತಿ ಸಮಯ ತಗೊಳ್ಳೋದಿಲ್ಲ. ಒಂದು, ಜಿಲ್ಲಾವಾರು ಅಂದ್ರೆ 5 ಪಾಯಿಂಟ್ ಇದೆ. ನಮ್ಮ ಕೋಲಾರ ಜಿಲ್ಲೆಯಿಂದ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಪ್ರಾತಿನಿಧ್ಯ, ಹಣಕಾಸು ವ್ಯವಹಾರಗಳ ಕ್ರಿಯೆ, ಅಸಮಂಜಸ ಕಾನೂನು ವೆಚ್ಚದ ಲೆಕ್ಕ ಪರಿಶೋಧನೆ ಹಾಗೂ ಸಮುದಾಯದ ರಕ್ಷಣೆ ಕುರಿತಾದ ತುರ್ತು ಮನವಿಯಿಂದ ನಾನು ಇಲ್ಲಿ ಮಂಡಿಸ್ತಾ ಇದ್ದೀನಿ. ಮಾನ್ಯರೇ, ಅಧ್ಯಕ್ಷರಾಗೂ ಎಲ್ಲ ಗೌರವಾನ್ವಿತ ಇಲ್ಲಿರ್ತಕ್ಕಂಥ ಸದಸ್ಯರೇ ಹಾಗೂ ಜವಾಬ್ದಾರಿಯುತರೆ, ಸಂಘದಲ್ಲಿರುವ ಜವಾಬ್ದಾರಿಯುತ ಸದಸ್ಯನಾಗಿ ನಾನು ನಮ್ಮ ಸಮುದಾಯದ ಹಿತರಕ್ಷಣೆ ಮತ್ತು ಸಂಘದ ಆಡಳಿತಾತ್ಮಕ ಪಾರದರ್ಶಕತೆಯ ದೃಷ್ಟಿಯಿಂದ ಈ ಕೆಳಕಂಡ ಗಂಭೀರ ವಿಷಯಗಳನ್ನು ನಿಮ್ಮ ಹಾಗೂ ಆಡಳಿತ ಮಂಡಳಿಯ ಗಮನಕ್ಕೆ ತರುತ್ತಿದ್ದೇನೆ. ಈ ಕೂಡಲೇ ಈ ವಿಷಯಗಳನ್ನು ಚರ್ಚಿಸಿ ಸೂಕ್ತ ನಿರ್ಣಯಗಳನ್ನು ಕೈಗೊಳ್ಳಬೇಕೆಂದು ಆಗ್ರಹಿಸುತ್ತೇನೆ. ಜಿಲ್ಲಾವಾರು ಪಾಯಿಂಟ್ ನಂಬರ್ 1, ಜಿಲ್ಲಾವಾರು ನಿರ್ದೇಶಕರ ಸಂಖ್ಯೆ ಹೆಚ್ಚಳ ಮತ್ತು ಚುನಾವಣೆ ವಿಭಜನೆ. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳು ಪ್ರಸ್ತುತ ವಿಭಜನೆಗೊಂಡಿದೆ. ಮುಂಚೆ ಒಂದಾಗಿತ್ತು. ನಮ್ಮ ಸಂಘದಲ್ಲಿ ಈ ಜಿಲ್ಲೆಗಳಲ್ಲಿ ಒಟ್ಟು ಸದಸ್ಯರ ಸಂಖ್ಯೆ 71,229 ಆಗಿದ್ದು, ಪ್ರಸ್ತುತ ಒಬ್ಬ ನಿರ್ದೇಶಕರಿಗೆ ಸರಿಸುಮಾರು 23,743 ಸದಸ್ಯರ ಅನುಪಾತ ಬರುತ್ತೆ. ಈ ಜನಸಂಖ್ಯೆ ಮತ್ತು ಸದಸ್ಯರ ಸಂಖ್ಯೆಯ ಆಧಾರದ ಮೇಲೆ ತಕ್ಷಣದಿಂದ ಜಾರಿಗೆ ಬರುವಂತೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಪ್ರತ್ಯೇಕವಾಗಿ ತಲಾ 2 ನಿರ್ದೇಶಕರನ್ನು ಅನುಮೋದಿಸಬೇಕು. ಕೋಲಾರ ಜಿಲ್ಲೆಗೆ ಹೆಚ್ಚುವರಿಯಾಗಿ ಮತ್ತೊಬ್ಬ ನಿರ್ದೇಶಕರ ಅವಶ್ಯಕತೆ ಇದೆ. ಜೊತೆಗೆ ಭೌಗೋಳಿಕವಾಗಿ ವಿಭಜಿತವಾಗಿರುವ ಈ ಜಿಲ್ಲೆಗಳನ್ನು ಚುನಾವಣಾ ದೃಷ್ಟಿಯಿಂದ ಪ್ರತ್ಯೇಕಿಸಬೇಕು. ಸ್ಥಳೀಯರಲ್ಲದ ಹಾಗೂ ನಮ್ಮ ಸಂಪರ್ಕದಲ್ಲಿಲ್ಲದ ಆಕಾಂಕ್ಷಿಗಳನ್ನು ಆಯ್ಕೆ ಮಾಡುವುದು ಪ್ರಜಾಸತ್ತಾತ್ಮಕವಾಗಿ ಅಸಮಂಜಸ. ಆದ್ದರಿಂದ ಮುಂಬರುವ ಚುನಾವಣೆಯಲ್ಲಿ ಕೋಲಾರದ ಅಭ್ಯರ್ಥಿಗಳಿಗೆ ಕೋಲಾರದ ಸದಸ್ಯರು ಮಾತ್ರ ಮತ್ತು ಚಿಕ್ಕಬಳ್ಳಾಪುರದ ಅಭ್ಯರ್ಥಿಗಳಿಗೆ ಚಿಕ್ಕಬಳ್ಳಾಪುರದ ಸದಸ್ಯರು ಮಾತ್ರ ಮತ ಚಲಾಯಿಸುವಂತೆ ವ್ಯವಸ್ಥೆ ಮಾಡಬೇಕು. ಕಾನೂನು ಕಾಯ್ದೆಗೆ ನಿಮಗೆ ಇದರಲ್ಲಿ ಅಪ್ಲೈ ಆಗುತ್ತೆ. ಕರ್ನಾಟಕ ಸಂಘಗಳ ನೋಂದಣಿ ಕಾಯ್ದೆ 1960 ಸೆಕ್ಷನ್ 9 ಇದನ್ನ ಅನುಸರಿಸಬಹುದು. ಅದೇ ರೀತಿ ಪಾಯಿಂಟ್ ನಂಬರ್ 2, ಬೈರೇಗೌಡ ಬಡಾವಣೆಯ ಹಾಸ್ಟೆಲ್ ನಿವೇಶನ ಖರೀದಿಯಲ್ಲಿ ವಂಚನೆ ಆಗಿದೆ ಕೋಲಾರದಲ್ಲಿ. ಸರಿಸುಮಾರು 1,20,00,000 ಚೇಂಜ್ಗೆ. ಓಕೆ, ಖಂಡಿತ ಕೊಡ್ತೀನಿ ಸರ್, ಆಫೀಸಿಗೆ ಕೊಡ್ತೀನಿ. ದಿನಾಂಕ 16/12/2007 ಖಂಡಿತ ಕೋಲಾರ ಬೈರೇಗೌಡ ಬಡಾವಣೆ ಹಾಸ್ಟೆಲ್ ಅಲ್ಲಿ ಅದರ ನಿರ್ಮಾಣದಲ್ಲಿ ಒಂದೇ ಒಂದು ಸರ್ವೆ ನಂಬರ್ ಅನ್ನ 2 ಸರ್ತಿ ರಿಜಿಸ್ಟರ್ ಮಾಡ್ತಾರೆ. ನಿಮ್ಮ ಗಮನಕ್ಕೆ ಇರಲಿ ಸರ್, 2 ಸರ್ತಿ ರಿಜಿಸ್ಟರ್ ಮಾಡ್ತಾರೆ. 1 ಕೋಟಿ ಚಿಲ್ಲರೆ ಹಗರಣ ಆಗುತ್ತೆ. ಆದ್ರೆ ಇದುವರೆಗೂ ಅಲ್ಲಿ KV ಶಂಕರಪ್ಪ ಅವರು ಅದರಲ್ಲಿ ಇದ್ದಾರೆ, ಮತ್ತೆ ಇನ್ನೊಬ್ರು ಇದ್ದಾರೆ ಶ್ರೀನಿವಾಸ್ ಅಂತ. ಆಗ ಯಾರು ಸಂಘದಿಂದ ಅದ್ರ ಪರವಾಗಿದ್ರು, KV ಶಂಕರಪ್ಪ, ಶ್ರೀನಿವಾಸ್ ಮತ್ತು ಸಂಘದ ಪರವಾಗಿ ಯಾರಿದ್ರು ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಿ ಕ್ರಿಮಿನಲ್ ಮೊಕದ್ದಮೆ ಹಾಕ್ಬೇಕು. ನಮಗ್ ಬರೀ ನ್ಯಾಯ ಕೊಡಿಸಿದ್ರೆ ಸಾಲದು. ನಮಗ್ ಬರೀ ಅವ್ರಿಗೆ ನಮ್ಮ ಜಮೀನು ನಾವು ತಗೊಂಡ್ಬಿಡೋದ್ರಿಂದ ನಾವು ಉದ್ಧಾರ ಆಗಲ್ಲ. ನೆಕ್ಸ್ಟ್ ಈ ರೀತಿ ತಪ್ಪುಗಳನ್ನ ಮಾಡ್ಬೇಕಾದ್ರೆ ಶಿಸ್ತುಬದ್ಧವಾದ ಕ್ರಿಮಿನಲ್ ಕೇಸ್ಗಳು ಅವ್ರ ಮೇಲೆ ಹಾಕ್ಬೇಕು. ಯಾಕೆ ಹಾಕ್ಬಾರ್ದು ಅಂತ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಈಗಾಗಲೇ ಕ್ರಿಮಿನಲ್ ಮೊಕದ್ದಮೆಗಳನ್ನ ಹೂಡಿದೆ. ಅಲ್ಲಲ್ಲಿ ನಾವು ತಪ್ಪು ಮಾಡೋದು ಈ ರೀತಿ ಸೇರ್ಬಿಟ್ಟು ಎಲ್ಲ ರಾಜಿ ಆಗೋದು ಅನ್ನೋ ರೀತಿ ನಮ್ಮ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರ್ತಾ ಇದೆ. ಆದ್ರಿಂದ ನಿಮ್ಮಲ್ಲೆಲ್ಲ ನಾನು ಎಲ್ಲರ ಪರವಾಗಿ ಮನವಿ ಮಾಡ್ತಾ ಇದ್ದೀನಿ, ಈ ತಪ್ಪು ಮಾಡಿರೋರ ಮೇಲೆ ಕ್ರಿಮಿನಲ್ ಕೇಸ್ಗಳನ್ನ ಹಾಕ್ಲೇಬೇಕು. ನಾವು ನಿಮ್ ಜೊತೆಗಿದ್ದೀವಿ. ನಂತರ 3ನೇ ಪಾಯಿಂಟ್, ಪ್ರಸ್ತುತ ನಿರ್ದೇಶಕರ ನಿಷ್ಕ್ರಿಯತೆ. ಈಗ ನಮ್ಮ ಕೋಲಾರ ಭಾಗದಲ್ಲಿ ನಮ್ಮ ಡಾಕ್ಟರ್ ರಮೇಶ್ ಅವರಿದ್ದಾರೆ. ನಮ್ಮ ಹಳ್ಳಿಗಳಲ್ಲಿ ಸಾಕಷ್ಟು ಸಮಸ್ಯೆ ಇದೆ. ಮೇನ್ ಸಮಸ್ಯೆ ಹೇಳ್ತೀನಿ ಸರ್, ಕೇಳಿ ದಯವಿಟ್ಟು. ನಮ್ಮ ಸದಸ್ಯರ ಸಭೆ ದಯವಿಟ್ಟು ಕೇಳ್ಬಿಡಿ. ಈಗ ಮೇಜರ್ ಸಮಸ್ಯೆ ಇದೆ ನಮ್ಮಲ್ಲಿ. ಬಾರ್ಡರ್ ಅಲ್ಲಿ ಅಟ್ರಾಸಿಟಿಗಳಾಗುತ್ತೆ. ಅಟ್ರಾಸಿಟಿಗಳಾದಾಗ ಫಾಲ್ಸ್ ಅಟ್ರಾಸಿಟಿ 70% ಆಗಿದೆ ಅಂತ ರೆಕಾರ್ಡ್ಸ್ ಹೇಳ್ತಾ. ನಾನು ಹೇಳ್ತಾ ಇಲ್ಲ, ನೀವು ಆನ್ಲೈನ್ ಅಲ್ಲಿ ನೋಡಿದ್ರೆ ರೆಕಾರ್ಡ್ಸ್ ಇರುತ್ತೆ, ತಿಳ್ಕೊಳ್ಳಿ. ಇದನ್ನ ಅಡ್ರೆಸ್ ಮಾಡೋದಕ್ಕೆ ಯಾವೊಬ್ಬ ನಿರ್ದೇಶಕರು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಜೊತೆಗೆ ಬಂದು ಬಡವರ ಪರವಾಗಿ ನಿಂತಿಲ್ಲ. ಇದನ್ನ ಅಡ್ರೆಸ್ ಮಾಡೋದಕ್ಕೆ ನಮ್ಮ ಈ ಒಂದು ಏನಿದೆ ರಿಜಿಸ್ಟ್ರೇಷನ್ ಬೈಲಾ ಹೇಳುತ್ತೆ, ಎಲ್ಲ ನಮ್ಮ ಸಮುದಾಯದ ಹಳ್ಳಿಯಲ್ಲಿರೋರಿಗೆ ಓಕೆ ಫೈನ್ ಎಲ್ಲ ನಾನು 5 ಮಿನಿಟ್ಸ್ ಅಷ್ಟೇ ತಗೊಂಡಿದ್ದೀನಿ. ಓಕೆ, ಅಲ್ಲ ನಾನು ಜಾಸ್ತಿ ಸಮಯ ತಗೊಂಡಿಲ್ಲ ಸರ್, ಆಲ್ರೆಡಿ ಇನ್ವೆಸ್ಟಿಗೇಷನ್ ಇದೆ. ಓಕೆ, ಅಲ್ಲ ನೋಡಿ, ನಾನು ಹೇಳ್ತೀನಿ, ನಮ್ಮ ಸಮುದಾಯದ ಬಡವರಿಗೆ ಮತ್ತೆ ತಾಲೂಕು ಮಟ್ಟದಲ್ಲಿ ಅಟ್ರಾಸಿಟಿಗಳಿರ್ಬೋದು, ಫಾಲ್ಸ್ ಕೇಸಸ್ ಇರ್ಬೋದು, ಇದನ್ನ ಅಡ್ರೆಸ್ ಮಾಡಲಿಕ್ಕೆ ಲೀಗಲ್ ಸಪೋರ್ಟ್ ಅನ್ನ ನಮ್ಮ ರಾಜ್ಯ ಸಂಘ ಪ್ರತಿ ಜಿಲ್ಲೆಗಳಲ್ಲೂ ಕೊಡಬೇಕು. ಯಾಕಂದ್ರೆ ಹಳ್ಳಿಗಳಲ್ಲಿ ಒಕ್ಕಲಿಗರು ಅನೇಕರು ರೈತಾಪಿ ಹೊರತಾ ಇರುತ್ತೆ. ಎಲ್ಲ ನಾವು ಕೊಟ್ಟಿದ್ದೀವಿ. ಇಷ್ಟೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ.
ನಮಗೆ ಈಗ ಆಫೀಸ್ಗೆ ಲೆಟರ್ ಅನ್ನ ಕೊಟ್ಟಿರ್ತೀನಿ, ದಯವಿಟ್ಟು ಇದನ್ನ ಕಾನೂನು ರೀತಿಯಲ್ಲಿ ನ್ಯಾಯ ಕೊಡಿಸಿ ಅಂತ ಈ ಮೂಲಕ ಹೇಳ್ತಾ ಇದ್ದೀವಿ. ಎಲ್ರಿಗೂ ಧನ್ಯವಾದ, ನಮಸ್ಕಾರಗಳು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗಂಗರಾಜ್ ಟಿ ಗಂಗರಾಜ್ ಅಂತ. ನನ್ನ ಸದಸ್ಯರು ಸಂಖ್ಯೆ 251. ನಾನು ಒಂದೇ ಒಂದು ಮಾನ್ಯ ಅಧ್ಯಕ್ಷರೇ, ಎಲ್ಸಿ ಹಾಗೂ ಹಿರಿಯ ಗೌರವಿತ ಅಧ್ಯಕ್ಷರಾದಂತಹ ಸಂಜಯ್ ಹಾಗೂ ಎಲ್ಲ ನನ್ನ ಆತ್ಮೀಯ ಗೌರವಾನ್ವಿತ ಹಿರಿಯರು, ಏನಂದ್ರೆ ಇವಾಗ ನಾನು ಸುಮಾರು 83ರಿಂದ ನನ್ನ ಸದಸ್ಯತೆ. ಯಾಕಂದ್ರೆ ಸದಸ್ಯತ ಅವತ್ತಿಂದ ಈ ನಡುವೆ ನಮ್ಗೆ 11 ವರ್ಷ ಆಗ್ತಾ ಇದೆ. ಒಂದು GB ಮಾಡ್ಬೇಕಂದ್ರೆ 11 ವರ್ಷ ಆಗ್ತಾ ಇದೆ. ಯಾಕಂದ್ರೆ ಇಲ್ಲಿ ನಮ್ಮ ಒಕ್ಕಲಿಗರಲ್ಲಿ ಒಗ್ಗಟ್ಟಿಲ್ಲ ಅನ್ನೋದಕ್ಕೆ ಯಾವತ್ತು ಅರ್ಥ ಇಲ್ಲಿ ಒಂದು ನಾವು ಮಾಡ್ಕೊಬೇಕಾಗುತ್ತೆ. ಯಾಕಂದ್ರೆ ನಾವು ಪ್ರತಿ ಒಂದು ಇದರಲ್ಲೂ ಕೂಡ ಎಲ್ಲೇ ಹೋಗ್ಲಿ, ಯಾವುದೇ ಒಂದು ಮೀಟಿಂಗ್ ಮಾಡಿದ್ರೆ ಅಲ್ಲಿ ಗದ್ದಲಗಳು ಶುರುವಾಗುತ್ತೆ, ಒಂದು ಇದು ಶುರುವಾಗುತ್ತೆ.